ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಲ್ಲಿ ಒಂದು ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ರೇಣುಕಾ ಶುಗರ್ದವ್ರಿಗಾಗಿರಲಿ, ಉಗಾರದವ್ರಿಗಾಗಿರಲಿ, ಇನ್ನುಳಿದ ಎಲ್ಲ ಕಾರ್ಖಾನೆಗಳಿಗೂ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ತಮ್ಮ ಕಾಟ ಬಹಳ ಕರೆಕ್ಟಾಗಿರಬೇಕು. ಈಗಾಗಲೇ ನಮ್ಮ ಸಂಘದ ತೀರ್ಮಾನದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಯಲ್ಲಿ ನಮ್ಮ ರೈತ ಮುಖಂಡರಿದ್ದಾರೆ. ಆಯಾ ಏರಿಯಾಗೆ ಸಂಬಂಧಪಟ್ಟಂಗೆ ನಮ್ಮ ರೈತ ಮುಖಂಡರು ತಮ್ಮ ಕಬ್ಬನ್ನು ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೈವೇಟ್ ಕಾಟಾಗಳಿಗೆ ತೂಕ ಮಾಡಿಕೊಂಡು ನಿಮ್ಮ ಕಾರ್ಖಾನೆಗಳಿಗೆ ಕಬ್ಬು ಬರ್ತಕ್ಕಂಥದ್ದು ನಿರ್ಮಾಣ ಆಗ್ತದೆ. ಇದಕ್ಕೆಲ್ಲಾದರೂ ತಪ್ಪಿ ಕಾಟಾದಲ್ಲಿ 1 ಟನ್ನು 1.5 ಟನ್ನು ಅಥವಾ 2 ಟನ್ ತನ್ನ ಮೋಸ ಆಗಿತ್ತು ನಮ್ಮ ಗಮನಕ್ಕೆ ಕಂಡು ಬಂತು ಅಂದರೆ ಈಗಾಗಲೇ ಸಕ್ಕರೆ ಸಚಿವರು ಹೇಳಿದ್ದಾರೆ. ಆ ಒಂದು ಮಾಹಿತಿಯಂತೆ ಸರ್ಕಾರ ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ತದ ಅಂತಕ್ಕಂಥದ್ದು ಎರಡನೇ ಮಾತು. ನಮ್ಮ ಸಂಘಟನೆ ವತಿಯಿಂದ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ನೀವೇನು ಇಲ್ಲಿ ತನಕ ಏನು ಕೃಷಿಂಗ್ ಮಾಡಿರ್ತೀರಿ, ಎಷ್ಟೆಷ್ಟು ಗಾಡಿಗಳು ಬಂದಾವ, ಆ ಗಾಡಿಗೆ ಏನೊಂದು ನೀವು ಕಟ್ ಮಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿರ್ತದ ಅಷ್ಟು ಕಬ್ಬನ್ನು ಆ ರೈತರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಕಾಟ ಕರೆಕ್ಟಾಗಿರಬೇಕು. 3,300 ದರ ಇವತ್ತು ಪ್ರತಿಯೊಬ್ಬ ರೈತನ ಕಟಾವಾಗಿರ್ತಕ್ಕಂಥ ರೈತನ ಅಕೌಂಟ್ಗೆ 14 ದಿನದೊಳಗಾಗಿ ಜಮಾ ಆಗ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಮತ್ತೊಮ್ಮೆ ಎಲ್ಲ ಕಾರ್ಖಾನೆಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.